ನಮಸ್ತೆ ಎಲ್ರಿಗೂ. ಬನ್ನಿ, ನಮ್ಮ ಹೆಣ್ಮಕ್ಳು ಜಾಸ್ತಿ ವಿರಹ ವೇದನೆಯಲ್ಲಿದ್ದಾರೆ. ಅವರ ಪ್ರೇಮಿ ವಾಪಸ್ ಬರ್ತಾರಾ ಇಲ್ವಾ ಅಂತ ಬಹಳಷ್ಟು ಚಿಂತೆಯಲ್ಲಿದ್ದಾರೆ. ಬನ್ನಿ ನೋಡೋಣ, ಅವರು ಯಾಕೆ ಬರ್ತಾ ಇಲ್ಲ, ಯಾಕೆ ಬ್ಲಾಕ್ ಆಗಿದ್ದಾರೆ, ಇಬ್ಬರು ಸಪ್ರೇಟ್ ಯಾಕಾದರೂ ನೋಡೋಣ. ಹಾಗೇನು ನೋಡೋಣ, ಅವ್ರು ಬರ್ತಾರಾ ಇಲ್ವಾ ಅಂತ ಕೂಡ ನೋಡೋಣ. ಬರೋದಿದ್ರೆ ಯಾವಾಗ ಬರ್ತಾರೆ ಅಂತಾನೆ ನೋಡೋಣ. ಸಾರಿ. ಸಕ್ಸಸ್. ಜಸ್ಟ್ ಎ ಮಿನಿಟ್, ಸಾರಿ, ತುಂಬ ದೂರ ಹೋಗುತ್ತೆ. ಸಕ್ಸಸ್ ಸಿಗುತ್ತೆ, ಅವ್ರು ವಾಪಸ್ ಬರ್ತಾರೆ. ಇಷ್ಟು ಖುಷಿಲಿ ಹಂಗೆ ತೇಲಾಡ್ತೀರ, ಗಾಳಿಲಿ ಹಾರಾಡ್ತೀರ. ಸಕ್ಸಸ್ ಸಿಗುತ್ತೆ, ಬರ್ತಾರೆ. ನಿಮ್ಮ ಸೂಚನೆ, ನಿಮಗೆ ಸಿಕ್ಸ್ತ್ ಸೆನ್ಸ್ ಏನು ಹೇಳ್ತಿದೆಯೋ ಅದ್ರ ಕಡೆ ಗಮನ ಕೊಡಿ. ನಿಮ್ಗೇನೋ ಒಂದು ಮಾಡಲಿಕ್ಕೆ ಅದು ಹೇಳ್ತಿದೆ, ಆ ಥರ ಟ್ರೈ ಮಾಡಿ, ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಅವ್ರನ್ನ ವಾಪಸ್ ಕರೆಸೋದು ಹೇಗೆ ಅಂತ ನಿಮಗೆ ಗೊತ್ತಿದೆ. ಕೆಲವ್ರಿಗೆ ಏನು ಮಾಡಿದ್ರೆ ಅವ್ರು ವಾಪಸ್ ಬರ್ತಾರೆ ಅಂತ ಕೆಲವ್ರಿಗೆ ಸಂದೇಶ ಈಗಾಗಲೇ ಸಿಕ್ಕಿದೆ. ಮೈಂಡ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಆ ಮೈಂಡಲ್ಲಿರೋದನ್ನು ನೀವು ಇವಾಗ ಕಾರ್ಯಗತಗೊಳಿಸಿ, ಏನು ಆಲೋಚನೆ ಮಾಡಿದ್ದೀರಾ ಅದನ್ನ ಇವಾಗ ಕಾರ್ಯರೂಪಕ್ಕೆ ತಂದರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಅವ್ರು ಖಂಡಿತ ವಾಪಸ್ ಬರ್ತಾರೆ. ಎಸ್, ಕೆಲವ್ರಿಗೆ ಏನು ಮಾಡೋದು ಗೊತ್ತಿಲ್ಲ, ಬರೀ ಹತ್ತು ವೆಯ್ಟಿಂಗ್ ಅಂದರೆ ಅವ್ರಿಗೆ ಏನು ಹೇಳ್ತಾರೆ ನೋಡೋಣ. ಎಸ್, ಆಗಲೇ ಹೇಳ್ದಂಗೆ ಈಗ ನಿಮ್ಮ ಯೋಜನೆ ಒಂದು ಏನು ಸಿದ್ಧಪಡಿಸಿದ್ದೀರಾ, ಪ್ಲ್ಯಾನ್ ಹಾಕಿದ್ದೀರಾ, ಆ ಪ್ಲ್ಯಾನ್ ಪ್ರಕಾರ ಆ್ಯಕ್ಷನ್ ತಗೊಳ್ಳಿ. ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಕೆಲವ್ರು ಇವಾಗಲೇ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇನ್ಮೇಲೆ ಯೋಚನೆ ಮಾಡಿ, ಏನು ಮಾಡಿದ್ರೆ ಅವರು ವಾಪಸ್ ಬರ್ತಾರೆ ಅಂತ. ಎಸ್, ಬರ್ತಾರೆ. ನಿಮಗೆ ಗೊತ್ತು ಏನು ಮಾಡಬೇಕು ಅಂತ, ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ. ಇನ್ನು ಕೆಲವೇ ವಾರಗಳಲ್ಲಿ ಬರ್ತಾರೆ. ಅಥವಾ ನೀವೆಲ್ಲಾದರೂ ಹೊರಗಡೆ ಹೋಗಿದ್ದಾಗ ಫ್ಯಾಮಿಲಿ ಜೊತೆ ಅವ್ರು ಸಡನ್ನಾಗಿ ಅಚಾನಕ್ಕಾಗಿ ಕೂಡ ನಿಮ್ಮ ಕಣ್ಮುಂದೆ ಬಂದು ಅವಾಗ ಕೂಡ ನೀವಿಬ್ಬರು ಮಾತಾಡ್ಬೋದು. ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲೂ ಕೂಡ ಅಚಾನಕ್ಕಾಗಿ ಮೀಟಾಗಿ ಮಾತಾಡ್ಬೋದು. ಹೌದು, ಇನ್ನು ಕೆಲವೇ ವಾರಗಳಲ್ಲಿ ಬರ್ತಾರೆ. ಕೆಲವ್ರಿಗೆ ಇದನ್ನ ಬಿಟ್ಟು ಮುಂದುವರಿರಿ, ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡಿ. ನೀವೇನು ನಿಮ್ಮ ಬಗ್ಗೆ ಸ್ವಲ್ಪ ಗಮನ ಕೊಡಿ, ನಿಮ್ಮ ಅಚೀವ್ಮೆಂಟ್ ಕಡೆ. ಅವರೊಬ್ಬರೇನ ನಿಮ್ಮ ಜೀವನದಲ್ಲಿ? ಅವರಿಲ್ಲ ಅಂದರೆ ನಿಮ್ಮ ಲೈಫ್ ಶೂನ್ಯನ? ಅವರಿಲ್ಲ ಅಂದರೆ ನಿಮ್ಮ ಲೈಫು? ಎಸ್, ಅವ್ರು ಇಂಪಾರ್ಟೆಂಟು, ಆದರೆ ನೀವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅವ್ರನ್ನ ಕಾಯೋ ಬದಲು ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅಂತ ನೀವು ಕಾಯಿರಿ. ಈಗೇನು ಪ್ಲ್ಯಾನ್ ವರ್ಕ್ ಆಗ್ತಿಲ್ಲ ಅಂದರೆ ಬೇರೆ ಥರ ಬೆಟರ್ ಪ್ಲ್ಯಾನ್ ಮಾಡಿ. ವೆಯ್ಟ್. ಸ್ವಲ್ಪ ಜನಕ್ಕೆ ಕೆಲವೇ ವಾರಗಳಲ್ಲಿ ಬರ್ತಾರೆ. ಕೆಲವ್ರಿಗೆ ಅದನ್ನು ತುಂಬ ಕಾರ್ಮಿಕ್ ಇದ್ದರೆ ಬಿಟ್ಬಿಡಿ. ಕೆಲವರು ವೆಯ್ಟ್ ಮಾಡಿ. ಅಗೇನ್ ಸ್ಟ್ರಾಂಗ್ ಆಗಿ ಇಲ್ಲಿ ಇಷ್ಟೇ ಬರ್ತಾ ಇರೋದು, ವೆಯ್ಟ್ ಮಾಡಿ. ಇವಾಗ ಸಮಯ ಸರಿ ಇಲ್ಲ, ಮುಂದೆ ಬರ್ತಾರೆ ಅವರು. ಎಸ್, ಯಾರಿಗೆ ಅರ್ಥ ಆಗ್ತಿಲ್ವೋ ಆಸ್ಕ್ ಯುವರ್ ಏಂಜಲ್ಸ್. ಆಗಲೇ ಹೇಳ್ದಂಗೆ ನಿಮ್ಮ ಸಿಕ್ಸ್ತ್ ಸೆನ್ಸನ್ನ ಸ್ವಲ್ಪ ಇನ್ನೂ ಹೆಚ್ಚು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಕೆಲವ್ರ ಸಹಾಯ, ಕೆಲವ್ರು ಹೇಳಿದ್ರು ಕೂಡ ಒಪ್ಕೊಂಡು ಸಹಾಯದ ಮುಖಾಂತರ ಹೆಲ್ಪಿಂದ ಕೂಡ ಬರ್ಬೋದು. ಎಸ್, ಟ್ರಸ್ಟ್, ನಂಬಿಕೆ ಇಡಿ, ಯಶಸ್ಸು ನಿಮ್ಮದೇ ಆಗತ್ತೆ. ಎಸ್, ನೋಡಿ, ಎಸ್ ಬರ್ತಾರೆ. ಇನ್ ನಿಯರ್ ಫ್ಯೂಚರ್, ಈಗ ಬಂದಿಲ್ಲ ಅಂದರೂ ಮುಂದಕ್ಕೆ ಅವರೇ ನಿಮ್ಮ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಅಥವಾ ಲವರ್, ಹಸ್ಬೆಂಡ್, ವಾಟ್ ಎವರ್ ಬರ್ತಾರೆ. ನೀವು ಆ್ಯಕ್ಷನ್ ತೊಗೊಬೇಕು. ನಿಯರ್ ಫ್ಯೂಚರಲ್ಲಿ ನೀವು ಎಷ್ಟು ಬೇಗ ನಂಬಿಕೆ ಇಟ್ಟು ಆ್ಯಕ್ಷನ್ ತೊಗೊಳ್ತಾರೋ, ಇದು ಮಾಡಿದ್ರೆ ನಮ್ಮ ಬಂದೇ ಬರ್ತಾರೆ ಅಂತ ಅವ್ರು ಬರ್ತಾರೆ. ಎಸ್, ಹೆಲ್ಪ್ಫುಲ್ ಪೀಪಲ್ ನಿಮಗೆ ಬಹಳಷ್ಟು ಜನ ಸಹಾಯ ಮಾಡ್ತಾರೆ. ಕೆಲವ್ರಿಗೆ ನೋ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ಯಾಕೆ ಅಂದರೆ ಅವ್ರು ಬರ್ತಾರೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್. ಈಗ ಅವ್ರು ಬರಲ್ಲ ಸದ್ಯಕ್ಕೆ, ಕೆಲವ್ರಿಗೆ ಈಗ ಬರಲ್ಲ, ಇನ್ನು ಕೆಲವು ವಾರದ ನಂತರ ಬರ್ತಾರೆ. ಅವರು ಇವಾಗೇ ಬರ್ತಾರೆ ಅಂತೇನಿಲ್ಲ. ಹಾಗಾಗಿ ನೀವೇನೋ ಬೇರೆ ಏನೋ ಯೋಜನೆ ಮಾಡಿದರೆ, ಪ್ಲ್ಯಾನ್ ಮಾಡಿದರೆ ಕೆಲವ್ರಿಗೆ ಆ ಪ್ಲ್ಯಾನ್ ವರ್ಕ್ ಆಗಲ್ಲ.
ಸಮಥಿಂಗ್ ಬೆಟರ್, ಬೇರೆ ಏನಾದರೂ ಇನ್ನೂ ಬೆಟರಾಗಿ ಯೋಚನೆ ಮಾಡಿ. ಸ್ವಲ್ಪ ಕಾಯ್ದುಬಿಟ್ಟು ಬೇರೆ ಥರ ಪ್ಲ್ಯಾನ್ ಮಾಡಿ. ಈಗ ಕೆಲವ್ರು ಈಗ ಏನು ಪ್ಲ್ಯಾನ್ ಮಾಡಿದ್ದೀರಾ ಆ ಪ್ಲ್ಯಾನ್ ಸಕ್ಸೀಡ್ ಆಗಲ್ಲ. ಕೆಲವ್ರು ಏನೋ ಪ್ಲ್ಯಾನ್ ಮಾಡಿದ್ದೀರಾ ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ, ಅವ್ರು ಬರ್ತಾರೆ. ಸ್ವಲ್ಪ ಕೆಲವ್ರು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಎಸ್, ಆದರೆ ಚಿಂತೆ ಮಾಡಬೇಡಿ, ಕಾಂಪ್ರಮೈಸಿಂದ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಯಾಕೆಂದರೆ ಹಣೆ ಬರಹಕ್ಕೆ ಹೊಣೆ ಯಾರು ಅಂದಂಗೆ ನಿಮ್ಮ ಹಣೆ ಬರದಲ್ಲಿ ಏನು ಬರ್ತಿದೆಯೋ ಅದೇ ಆಗತ್ತೆ. ಎಸ್, ಬಹಳ ಶಾಂತಿ ಸಮಾಧಾನದಿಂದ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ತೀರ. ಎಸ್, ಅವರು ಬರ್ತಾರೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಲೇ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಡೆಫಿನೆಟ್ಟಾಗಿ ಎಸ್ ಬರ್ತಾರೆ. ಡೆಫಿನೆಟ್ಟಾಗಿ ನೋ ಯಾಕೆ ಅಂದರೆ ಅವ್ರು ಬರಲ್ಲ ಅಂತಲ್ಲ, ಬರ್ತಾರೆ. ಇವಾಗ ಅವ್ರು ಬರಲ್ಲ, ವೆಯ್ಟ್ ಮಾಡಿ. ಮತ್ತು ಒಂದು ಪ್ಲ್ಯಾನ್ ಕೆಲವ್ರು ಆಗಲೇ ಹೇಳ್ದಂಗೆ ಕೆಲವು ಪ್ಲ್ಯಾನ್ ಮಾಡಿದ್ದೀರಾ. ಕೆಲವ್ರಿಗೆ ಆ ಪ್ಲ್ಯಾನ್ ಸಕ್ಸೀಡ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಸೊ ಇಷ್ಟು ಅವ್ರು ಬರ್ತಾರ ಇಲ್ವಾ ಅಂತ ಆಯಿತು. ಕೆಲವ್ರಿಗೆ ಕೆಲವು ವಾರದಲ್ಲಿ ಬರ್ತಾರೆ, ಕೆಲವ್ರಿಗೆ ಕೆಲವು ತಿಂಗಳಲ್ಲಿ ಬರ್ತಾರೆ, ಕೆಲವು ತಿಂಗಳವರೆಗೂ ಬರೋದೇ ಇಲ್ಲ ಅಂತ. ಹಿಂಗೆ ಹೇಳಿದ್ರು ಒಂದೇ, ಹಾಗೆ ಹೇಳಿದ್ರು ಒಂದೇ. ಚಿಂತೆ ಮಾಡಬೇಡಿ, ನಿಯರ್ ಫ್ಯೂಚರಲ್ಲಿ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಈಗ ಅವರು ಯಾಕೆ ಹೋದರು ಅಂತ ನೋಡೋಣ. ಈ ಸಪ್ರೇಷನ್ ಯಾಕೆ ಬಂದಿದೆ ಅಂತ ನೋಡೋಣ. ಯಾಕೆ ಒಂದೇ ಆನ್ಸರ್ ಹೇಳಿದ್ರೆ ನಮ್ಮ ವಿರಹಿಗಳಿಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಅವ್ರ ಮನಸ್ಸು ಅವ್ರ ಮಾತೇ ಕೇಳ್ತಿಲ್ಲ. ಅವ್ರ ಮನಸ್ಸನ್ನು ಶಾಂತಪಡಿಸೋದು ಅವ್ರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಅವ್ರು ಯಾಕೆ ಬಿಟ್ಟೋದ್ರು ಅಂದರೆ, ಇದೆಲ್ಲ ಬೇಡ, ಈ ಪ್ರೀತಿ ಗೀತಿ ಎಲ್ಲ ಅಂತ ಬಿಟ್ಟೋದ್ರು. ಅವ್ರಿಗೆ ಜವಾಬ್ದಾರಿ ಬೇಕಾಗಿರ್ಲಿಲ್ಲ. ಅವ್ರಿಗೆ ಜವಾಬ್ದಾರಿ ತಗೊಳಕ್ಕೆ ಅವ್ರು ಸಿದ್ಧ ಇರಲಿಲ್ಲ. ಅವ್ರಿಗೆ ಈ ಪ್ರೀತಿ ಜವಾಬ್ದಾರಿ ಹೆವಿ ಅನ್ನಿಸ್ತಾ ಇತ್ತು. ಕೆಲವ್ರಿಗೆ ಸ್ವಲ್ಪ ಕಾಯಿಸೋಣ ಹೆಂಗಿರ್ತೀವಿ ರಿಯಾಕ್ಷನ್ನು, ಈಗ ಬೇಡ ಮುಂದಕ್ಕಾಗೋಣ ಅಂತ ಹೋಗಿರ್ಬೋದು. ಕೆಲವ್ರಿಗೆ ತುಂಬ ಸ್ಟ್ರೆಸ್ ಆಗಿರ್ಬೋದು. ಬನ್ನಿ ಇನ್ನೊಂದ್ಸತಿ ಕ್ಲಾರಿಟಿ ತಗೊಳ್ಳೋಣ. ಅವರು ಜವಾಬ್ದಾರಿಯಿಂದ ಹೆದರ್ಕೊಂಡ್ಬಿಟ್ರು. ಇಷ್ಟೇನ, ಇವಾಗ ಲವ್ ಮಾಡಿದ ತಕ್ಷಣ ಮದುವೆ ಆಗಬೇಕು, ಆಮೇಲೆ ತುಂಬ ಎಲ್ಲದರಲ್ಲೂ ಕಂಟ್ರೋಲ್ ಮಾಡ್ತಾರೆ, ಕಂಟ್ರೋಲಿಂಗ್ ನೇಚರ್ ತುಂಬ ಇದೆ, ಬೇಡ ಈ ಥರ ಅಂದರೆ ಎಲ್ಲರೂ ಯಾವಾಗಲೂ ಫ್ರೀ ಬರ್ಡ್ ಆಗಿ ಇರಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆ. ಎಸ್, ತುಂಬ ಬರ್ಡನ್ ಆಯಿತು. ಅವ್ರಿವ್ರ ಮಾತು ಕೇಳ್ಕೊಂಡೇ ಬಿಟ್ಟು ಹೋಗಿದ್ದಾರೆ. ಎಸ್, ಕೆಲವ್ರಿಗೆ ಸ್ವಲ್ಪ ಹೀಲಿಂಗ್ ಬೇಕು. ಯಾಕೆ ಅಂದರೆ ಅವ್ರ ಮನಸ್ಸು ಅವ್ರ ಹಿಡಿತದಲ್ಲೇ ಇರೋದಿಲ್ಲ. ಕೆಲವ್ರಿಗೆ ತುಂಬ ಬ್ಲಾಕೇಜ್ ಇರುತ್ತೆ. ಅವ್ರಿಗೆ ಸ್ವಲ್ಪ ಹಾರ್ಟ್ ಹೀಲಿಂಗ್ ಕಡೆ, ಚಕ್ರ ಹೀಲಿಂಗ್ ಕಡೆ ಕೂಡ ಗಮನ ಬೇಕು. ಹಾಗಾಗಿ ನಿಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗ್ದಿರ ಹೋದ್ರು. ನಿಮ್ಮ ಪ್ರೀತಿನ ಅವರು ಬಹಳ ಬರ್ಡನ್ ಥರ ನೋಡಿದ್ರು. ಅದನ್ನೊಂದು ಹೊರೆ ಅಂತ ಅಂದ್ಕೊಂಡು ಅವರು ಇವಾಗ ಮದುವೆ ಆಗುವಂತಾರೆ. ಪ್ರೀತಿ ಮಾಡಿದ್ರೆ ಜಾಲಿಯಾಗಿದ್ದಾಗೆ ಚೆನ್ನಾಗಿತ್ತು. ಯಾವಾಗ ರಿಲೇಷನ್ಶಿಪ್ವರೆಗೂ ಮುಂದುವರಿತು ಅವಾಗ ಅದು ಬೇಡ ಅಂತ ಹೋದ್ರು. ಕೆಲವ್ರಿಗೆ ಬೇರೆ ಕಡೆ ಕೆಲಸ ಸಿಕ್ಕಿ ಬೇರೆ ಫ್ಯೂಚರ್ ನೋಡ್ಕೊಳಕ್ಕೋಸ್ಕರ ಕೂಡ ಹೋಗಿದ್ದಾರೆ. ಕೆಲವ್ರಿಗೆ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನಿಸಿ ಅವ್ರು ಹೋಗಿದ್ದಾರೆ. ಕೆಲವ್ರಿಗೆ ಕಾರಣ ಅವರು ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ಅಫ್ಕೋರ್ಸ್ ಇದು ಟ್ಯಾರೋ ಕಾರ್ಡ್ ರೀಡಿಂಗ್ ಆಗಿದ್ರು ಕೂಡ ಯಾರ ಮನಸ್ಥಿತಿಲಿ ಅವ್ರು ಏನು ತಿಳಿಸ್ಕೊಡ್ಲಿಕ್ಕೆ ಪ್ರಕೃತಿಗೆ ಇಷ್ಟಪಡಲಿಲ್ಲ ಅಂದರೆ ಅದು ಅಷ್ಟೇ ಗುಪ್ತವಾಗೇ ಉಳಿದೋಗುತ್ತೆ. ಹಾಗಾಗಿ ಕೆಲವರು ಗುಪ್ತವಾಗಿ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಅವ್ರಿಗೆ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ ಅವರು. ಹಾಗಾಗಿ ಅವರಿಗೆ ಯಾರ ಹತ್ರನೂ ಹಂಚ್ಕೊಳಲ್ಲ. ಬಹಳಷ್ಟು ಸಮಸ್ಯೆ ಇರಲಿ ಅಥವಾ ವಿಚಾರ ಇರಲಿ, ಒಳ್ಳೇದಿರಲಿ ಕೆಟ್ಟದಿರಲಿ, ಅವ್ರ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅವ್ರಿಗೆ ಇದೇ ಬರಬೇಕು, ಎಂಗೇಜ್ಮೆಂಟ್ ಆಗಬೇಕು, ಮದುವೆ ಆಗಬೇಕು ಅಂತ ಇದೆ. ಸದ್ಯಕ್ಕೆ ಅವ್ರು ನೆಕ್ಸ್ಟ್ ಏನು ತಗೊಬೇಕು ಅಂತ ಕ್ಲಾರಿಟಿ ತಗೊಳೋದ್ರಲ್ಲಿ ಇದ್ದಾರೆ. ಎಸ್, ಮುಂದುವರಿತಾರೆ. ಕ್ಲಾರಿಟಿ ಯಾವಾಗ ಸಿಗುತ್ತೋ ಅವಾಗ ಅವ್ರನ್ನ ಯಾರೂ ಹಿಡಿಲಿಕ್ಕಾಗಲ್ಲ, ಅವ್ರು ಬಂದೇ ಬರ್ತಾರೆ. ಎಸ್, ನೋಡಿ 4 of Wands ಬಂದೇ ಬರ್ತಾರೆ, ಮದುವೆ ಆಗೇ ಆಗುತ್ತೆ. ಆದರೆ ಅವರಿಗೆ ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ.
ಅಲ್ಲಿವರೆಗೂ ನೀವು ಒಂಟಿ, ಅವರು ಒಂಟಿ. ನಾನೊಂದು ತೀರ ನೀನೊಂದು ತೀರ ಅಂತ ಮೂಮೆಂಟ್ ಟು ಮೂಮೆಂಟ್ ಅವರು ವಾಪಸ್ ಬಂದೇ ಬರ್ತಾರೆ. ಸ್ವಲ್ಪ ಸಮಯ ತಗೊಳುತ್ತೆ, ಯಾಕಂದರೆ ಅವ್ರಿಗೆ ಬ್ಯಾಲೆನ್ಸ್ ಬೇಕು ನೋಡಿ, ಬ್ಯಾಲೆನ್ಸ್ ಬೇಕು ಅವರಿಗೆ. ನಿಮ್ಮ ಹತ್ರ ಬರಲಿಕ್ಕೆ ಅವ್ರನ್ನ ಅವರು ತಯಾರು ಮಾಡ್ಕೊಬೇಕು ಮಾನಸಿಕವಾಗಿ. ಎಸ್, ಬಂದೇ ಬರ್ತಾರೆ, ಡೆಫಿನೆಟಾಗಿ ಬರ್ತಾರೆ. ದ ಫುಲ್ ಇಷ್ಟು ಕಾಯ್ದಿದ್ದೀರಲ್ಲ, ಅದಕ್ಕಿಂತ ಹೆಚ್ಚಿನ ಸಂತೋಷ ಸಿಗುತ್ತೆ. ಕೆಲವರಿಗೆ ಹೊಸ ವ್ಯಕ್ತಿ ಕೂಡ ಬರ್ಬೋದು. ಕಾಯ್ದು ಸಾಕಾಗಿ ಅವರು ಬೇರೆ ಕಡೆ ಬೇರೆ ಜೀವನ ಆಯ್ಕೆ ಮಾಡ್ಬೋದು ವೀಕ್ಷಕರು. ಯಾಕೆಂದರೆ ನನ್ನ ಕೈಲಿ ಇನ್ನು ಕಾಯೋಕ್ಕಾಗಲ್ಲ, ಹೋಗೋ ನೀವು ಬಂದರೂ ನನಗೆ ನಿನ್ನ ಅವಶ್ಯಕತೆ ನನಗಿಲ್ಲ, ನಂಗೆ ಅವಶ್ಯಕತೆ ಇದ್ದಾಗ ನೀನು ಬರಲಿಲ್ಲ, ನಿನ್ನ ಅವಶ್ಯಕತೆಗೆ ನಾನು ಇರಲ್ಲ ಅನ್ನೋ ಥರ ಅವ್ರನ್ನ ಓವರ್ಟೇಕ್ ಮಾಡ್ಬೋದು. ಎಸ್ ಬರ್ತಾರೆ. ನಿಮ್ಮ ಚಿಕ್ಕ ವಯಸ್ಸಿನ ಪ್ರೇಮಿ ಆಗಿರಲಿ, ಎಕ್ಸ್ ಆಗಿರಲಿ, ಬಿಟ್ಟೋದವ್ರು ಇರಲಿ, ಎಲ್ಲರೂ ವಾಪಸ್ ಬರ್ತಾರೆ. ಕೆಲವ್ರಿಗೆ ಲೆಟ್ ಗೋ ಮಾಡಿ, ಏನು ವರಿ ಇದೆ, ಏನು ಚಿಂತೆ ಇದೆ ಎಲ್ಲ ಬಿಟ್ಬಿಡಿ. ಎಸ್, ಬಿಟ್ಬಿಡಿ. ಹೊಸದಾಗಿ ಜೀವನ ಶುರು ಮಾಡಿ, ಹೊಸ ಪ್ರೀತಿನ ಒಪ್ಕೊಳ್ಳಿ. ಕೆಲವರು ಅಗೇನ್ ಇಲ್ಲಿ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಅವ್ರ ಮೈಂಡಲ್ಲಿ ಓಡ್ತಿರ್ಬೇಕಾದ್ರೆ ಇಲ್ಲಿ ಆ ಕ್ಷಣಕ್ಕೆ ಎಸ್ ಬಂದರೆ ಅವ್ರು ಅದನ್ನು ಎಸ್ ಅಂತ ತಗೊಳ್ಳಿ. ಬೇರೆಯವ್ರು ಯಾರಾದರೂ ಬಿಟ್ಬಿಡ್ಲಾ ಇಲ್ಲ ಅಂದಾಗ ಲೆಟ್ ಗೋ ಬಂದರೆ ಬಿಟ್ಬಿಡಿ. ಎಸ್, ರೀಬರ್ತ್. ಅವರು ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಅವ್ರ ಆರೋಗ್ಯ, ಮೈಂಡು ಎಲ್ಲ ಒಂದು ಸ್ಥಿಮಿತಿಗೆ ಬರಬೇಕು. ಕೆಲವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಕೆಲವ್ರ ಮೈಂಡು ನೋಡಿ ಮೈಂಡ್ ಅಂದಕ್ಕೆ ಮೈಂಡ್ ಬಂತು. ಥ್ಯಾಂಕ್ ಯು ಏಂಜಲ್ಸ್. ಅವ್ರ ಮೈಂಡ್ ಅವ್ರ ಮಾತು ಕೇಳ್ತಿಲ್ಲ, ತುಂಬ ಕಟ್ ಹಾಕ್ದಂಗೆ ಆಗಿದೆ. ಅವರು ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಆದರೆ ನಿಮ್ಮನ್ನು ನೋಡ್ತಾನೆ ಇದ್ದಾರೆ ಅವರು. ಯಾರಿಗೂ ತುಂಬ ಎಡಗಡೆ ಕಣ್ಣು ತುಂಬ ನೋವು ಬರ್ತಾ ಇದೆ. ಯೋಚನೆ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಿ. ಇದೆಲ್ಲ ಟವರ್ ಮೂಮೆಂಟ್ ತುಂಬ ಇದೆ ಕೆಲವ್ರಿಗೆ. ಇದೆಲ್ಲ ಯಾಕಾಗತ್ತೆ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ. ಹಿಂದಿನ ಕಾಲದಲ್ಲೆಲ್ಲ 4 ಟೈಪ್ ಆಫ್ ಲೈಫ್ ಇತ್ತಂತೆ. ಬಾಲ್ಯ, ಯೌವನ, ವೃದ್ಧ, ಅದೇನೋ ಇನ್ನೊಂದು ಹೇಳ್ತಾರೆ, ವಾನಪ್ರಸ್ಥ. ನೀವೀಗ ತುಂಬ ಕ್ಲೆವರ್ ಆಗಿಬಿಟ್ಟಿದ್ದೀರಾ. ಎಸ್, ತುಂಬ ಕ್ಲೆವರ್ ಆಗಿ ಯೋಚನೆ ಮಾಡಿದ್ದೀರಾ. ಹಾಗಾಗಿ ಅದು ಅವರಿಗೆ ತುಂಬ ಸ್ಟ್ರೆಸ್ ಅನಿಸಿ ಹೊರಟೋಗಿದ್ದಾರೆ. ಹೋಗ್ಲೂ ಬೇಡವೋ, ಮತ್ತೆ ಅದೇ ಪ್ರಾಬ್ಲಮ್ಸ್ ಆಗುತ್ತಾ, ಮತ್ತೆ ಹಂಗೆ ಚುಚ್ಚಿ ಮಾತಾಡ್ತಾರ, ನೋವು ಮಾಡ್ತಾರ, ಅನುಮಾನ ಪಡ್ತಾರ, ಇದೇ ನಡೀತಿದೆ. ಅವ್ರು ಯಾಕೆ ಬಿಟ್ಟೋಗ್ತಿದ್ದಾರೆ ಅಂದರೆ ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಬೇಕು ಅನ್ನೋ ಮನಸ್ಥಿತಿ ಇದೆ. ಆದರೆ ಮತ್ತೆ ಅದೇ ಅನುಮಾನ, ಮತ್ತೆ ಅದೇ ಇದು ಆಗುತ್ತೇನೋ ಅಂತ. ಅವರು ಅವರಾಗಿ ಇರಲಿಕ್ಕೆ ಆಗ್ತಿಲ್ಲ. ನಿಮ್ಮ ಮುಂದೆ ಒಂಥರ, ನಿಮ್ಮ ಹಿಂದೆ ಒಂಥರ ಅಂದರೆ ಅರ್ಥ ಆಗುತ್ತೆ ಅಲ್ವಾ? ನಾವಿದ್ದಾಗ ನಮ್ಮ ಮುಂದೆ ಅವ್ರಿಗೆ ಎಷ್ಟೇ ಬೇರೆಯವ್ರ ಮೇಲೆ ಯಾವುದೇ ಭಾವನೆ ಇದ್ರೂ ಓಪನ್ ಅಪ್ ಆಗಲ್ಲ, ಸ್ಪಷ್ಟವಾಗಿ ಸಹಜವಾಗಿ ಮಾತಾಡಲಿಕ್ಕೆ ಆಗಲ್ಲ. ನಾವು ಸ್ವಲ್ಪ ಅದಕ್ಕೆ ಜಗಳ ತೆಗೆದುಬಿಡ್ತೀವಿ ಅಥವಾ ಜಗಳ ಮಾಡಿಬಿಡ್ತೀವಿ. ನಾವೆಲ್ಲದೂ ನಮ್ಮ ದೃಷ್ಟಿಕೋನದಲ್ಲೇ ನೋಡ್ತೀವಿ. ಹಾಗಾಗಿ ಅದು ಸ್ವಲ್ಪ ಅವರಿಗೆ ಸಮಸ್ಯೆ ಅನಿಸಿ ಅವ್ರು ಹೋಗಿರ್ಬೋದು. ಎಸ್, ಅವರು ಕೂಡ ದುಃಖದಲ್ಲೇ ಇದ್ದಾರೆ, ಡಿಪ್ರೆಷನಲ್ಲೇ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರು ಕೂಡ ದುಃಖದಲ್ಲೇ ಇದ್ದಾರೆ, ಡಿಪ್ರೆಷನ್ನಲ್ಲೇ ಇದ್ದಾರೆ. ಅವ್ರ ಕನಸಲ್ಲೂ ನೀವೇ ಇದ್ದೀರಾ, ಅವ್ರ ಮನಸ್ಸಲ್ಲೂ ನೀವೇ ಇದ್ದೀರಾ, ಡೆಫಿನೆಟ್ಲಿ ಇದ್ದೀರಾ. ನಿಮ್ಮ ಕನಸಿನ ಕಡೆ ಗಮನ ಕೊಡಿ. ನೀವು ಏನು ಕ್ರಿಯೇಟಿವ್ ಆಗಿ ಅಚೀವ್ ಮಾಡಬೇಕು ಅಂತಿದ್ದೀರಾ ಅದನ್ನ ಮಾಡಿ. ಅವ್ರು ಬರೋ ಟೈಮಿಗೆ ಬರ್ತಾರೆ. ಕೆಲವ್ರಿಗೆ ಅವ್ರ ಕನಸಿಗೆ, ಅವ್ರ ಅಚೀವ್ಮೆಂಟ್ಗೆ ನೀವು ಅಡ್ಡಿ ಅಂತ ಅವ್ರಿಗೆ ಅನಿಸಿ ಕೂಡ ಹೋಗಿದ್ದಾರೆ. ಅವರಾಗಿ ಇರೋಕ್ಕಾಗ್ತಿಲ್ಲ, ಹಾಗಾಗಿ ಬಿಟ್ಟೋಗಿದ್ದಾರೆ. ಯೋಚನೆ ಮಾಡಬೇಡಿ,
ಡೆಫಿನೆಟ್ಟಾಗಿ 200% ಅವ್ರು ಬರ್ತಾರೆ ಅಂತ ಇಲ್ಲಿ ಬರ್ತಾ ಇದೆ ಈ ಜನರಲ್ ರೀಡಿಂಗು. ಕೆಲವ್ರಿಗೆ ಆಗಲೇ ಹೇಳ್ದಾಗೆ ತಿಂಗಳಲ್ಲಿ ಬರ್ಬೋದು, ಕೆಲವ್ರಿಗೆ ವಾರದಲ್ಲಿ ಬರ್ಬೋದು, ಕೆಲವ್ರಿಗೆ ನಿಯರ್ ಫ್ಯೂಚರಲ್ಲಿ ಬರ್ಬೋದು. ಎಸ್, ಇನ್ನೇನು ಬೇಕು ಕ್ಲಾರಿಫಿಕೇಶನ್ಗೆ? 3 ಬಂದಾಯಿತು, ಬರ್ತಾರೆ ಸೋಲ್ಮೇಟ್ಸ್. ಸ್ವಲ್ಪ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಬದುಕು ಬಂಧನ ಆಗಬಾರ್ದು. ಬದುಕು ಬಂಧನ ಆದಾಗ ಜೀವನ ತುಂಬ ಕಷ್ಟ ಅನಿಸುತ್ತೆ. ಆರಾಮಾಗಿ ಉಸಿರಾಡೋ ಹಾಗಿರಬೇಕು. ನಮ್ಮೆಲ್ಲ ಭಾವನೆಗಳನ್ನೂ ಎಲ್ಲ ರೀತಿಯಲ್ಲೂ ಹಂಚ್ಕೊಬೇಕು. ನಾವು ನಮ್ಮ ಜೀವನಕ್ಕೆ ನಾವು ಹೇಗೆ ಎಲ್ಲನೂ ನಮಗೆ ಫ್ರೀಡಮ್ ಕೊಡಬೇಕು ಅಂತೀವೋ ಹಾಗೆ ನಾವು ಇನ್ನೊಬ್ರಿಗೆ ಫ್ರೀಡಮ್ ಕೊಡಬೇಕು. ಅಫ್ಕೋರ್ಸ್ ಅವ್ರು ತಪ್ಪುದಾರಿಗೆ ಹೋದಾಗ ತಿದ್ದಬೇಕು, ಅದು ಬೇರೆ ವಿಚಾರ. ಆದರೆ ಇವಾಗ ಅದು ಬರ್ಡನ್ ಆಗಿ ಅವ್ರಿಗೆ ಕಾಣಿಸ್ತಿದೆ. ಹಾಗಾಗಿ ನೀವು ಸ್ವಲ್ಪ ಮೆಚುರಿಟಿಯಿಂದ ವರ್ತಿಸಿ, ಸ್ವಲ್ಪ ಗೈಡೆನ್ಸ್ ಅವಶ್ಯಕತೆ ಇದೆ ಅವ್ರಿಗೆ, ಆವಾಗ ಬದಲಾಗ್ತಾರೆ. ಏಂಜಲ್ಸ್ ಗೈಡೆನ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಹಾಗೆ ಅವ್ರಿಗೂ ಗೈಡೆನ್ಸ್ ನೀವು ಕೊಟ್ಟಾಗ, ಅವರು ಗೈಡೆನ್ಸ್ ಸಿಕ್ಕಿದಾಗ, ಅವರು ಮೆಚೂರ್ ಆದಾಗ ವಾಪಸ್ ಬರ್ತಾರೆ. ಕೆಲವ್ರಿಗೆ 3 ತಿಂಗಳಾಗ್ಬೋದು, ಕೆಲವ್ರಿಗೆ 10 ತಿಂಗಳಾಗ್ಬೋದು, ಕೆಲವ್ರಿಗೆ 10 ದಿವಸ ಇಲ್ಲ 10 ಗಂಟೆಲೇ ವಾಪಸ್ ಬರ್ಬೋದು. ಇಷ್ಟು ಅವರು ಎಸ್ ಟ್ರಾನ್ಸ್ಫಾರ್ಮ್ ಆಗಿ ನನಗೆ ಇಲ್ಲಿ 8 ಆಫ್ ವಾಂಡ್ ಕಾಣಿಸ್ತು. ಮೆಸೇಜಸ್ ನಿಲ್ತಾನೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ. ನೋಡಿ, ಬ್ರೇಕ್ ಥ್ರೋ ಮಾಡಿಕೊಂಡು ಅದು ಏನೇ ಬಂಧನ ಇದ್ರೂ ಬದಲಾಗ್ಬಿಟ್ಟು ಬರ್ತಾರೆ. ಪ್ಲೀಸ್ ವೆಯ್ಟ್, ಗುಡ್ ನ್ಯೂಸ್ ಬರುತ್ತೆ. ಅವ್ರಿಗಿಂತ ಕಾರ್ಡ್ಗಿಂತ ಇದನ್ನ ಯಾರು ನೋಡ್ತಿದಾರೋ ಅವ್ರಿಗೆ ಅರ್ಜೆಂಟ್ ಇದೆ, ನಿಮ್ಗಿಂತ ಹೆಚ್ಚಿಗೆ ಅರ್ಜೆಂಟ್ ಅವ್ರಿಗಿದೆ. ಬರ್ತಾರೆ ಡೆಫಿನೆಟ್ಟಾಗಿ. ಇನ್ನು ಕೆಲವೇ ದಿವಸದಲ್ಲಿ ಬರ್ತಾರೆ. ಯಾರೋ ಒಬ್ರಿಗೆ ಬಂದಾಗ ವಾಪಸ್ ಬಂದು ತಿಳಿಸಿ ನನಗೆ. ಸೀರಿಯಸ್ ಆಗಿ ನೀವು ಒಪ್ಕೊಳ್ತೀರಾ? ಒಪ್ಕೊಳಲ್ಲ ಅನ್ನಿಸ್ತಾ ಇದೆ ಅವ್ರು ಬಂದಾಗ. ಯಾಕೆಂದರೆ ನೀವು ತುಂಬ ನೋವು ಕೊಟ್ಟಿದ್ದಾರೆ. ಅದ್ರ ರಿವೆಂಜ್ ತೊಗೊಳ್ತೀನಿ ನಾನು ಬಂದರೆ ಅಂತ ಇದ್ದೀರಾ. ಹಾಗಾಗಿ ಎದುರ್ಕೊಳ್ತಾ ಇದ್ದಾರೆ. ಮುಂದಕ್ಕೆ ಬರ್ತಾರೆ. ಇದ್ರ ಕೆಳಗಡೆ ಡೆಕ್ಕಲ್ಲಿ ಬಂದಿದ್ದೆಲ್ಲ ಯಾಕೆ ಬರಲಿಲ್ಲ, ರೀಸನ್ ಏನು ದೂರ ಆಗಿದ್ದಕ್ಕೆ ಅಂತ, ಇದು ಯಾಕೆ ವಾಪಸ್ ಬರ್ತಾರೆ ಅಂತ. ಬರ್ತಾ ಇದ್ದಾರೆ. ಅವ್ರ ರಾಣಿ ನೀವು, ನಿಮ್ಮನ್ನು ಬಿಟ್ಟು ಎಲ್ಲೋಗಕ್ಕಾಗತ್ತವರು. ಎಸ್, ವರ್ಡ್. ಇದೆಲ್ಲ ಮುಗೀತು, ಸಾಕು. ಇನ್ನೆಷ್ಟೇ ದೂರ ಇದ್ರೂ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಕೆಲವ್ರಿಗೆ 21 ಡೇಸಲ್ಲೂ ಬರ್ಬೋದು. ಎಸ್, ಬರ್ತಾರೆ. ನನಗೆ ಸ್ವೀಟ್ ಬಾಕ್ಸ್ ಕಳಿಸಿ. ಬರ್ತಾರೆ. ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ, ಜಾಬ್ ಕೂಡ ಬರ್ತಿದೆ. ಸ್ವಲ್ಪ ಜಾಬ್ ಕಡೆ ನಿಮ್ಮ ಕಡೆ ಗಮನ ಕೊಡಿ, ಮನೆ ಕಡೆ ಗಮನ ಕೊಡಿ, ಓದಿನ ಕಡೆ ಗಮನ ಕೊಡಿ. ಅವ್ರು ಬರೋ ಟೈಮಿಗೆ ಬಂದೇ ಬರ್ತಾರೆ. ನೀವೊಂಥರ ನಿಧಿ ಥರ ಕಾಣಿಸ್ಬೇಕು ಅವ್ರಿಗೆ. ನಿಮ್ಮ ವ್ಯಾಲ್ಯೂ ನೀವೇ ಕೊಟ್ಕೊಬೇಕು. ಅವಾಗ ಇದನ್ನು ಬಿಟ್ಕೊಡ್ಬಾರ್ದು ಅಂತ ಅವ್ರ ಮನ್ಸಿಗೆ ಬರುತ್ತೆ. ನೀವು ಒಳ್ಳೆ ಬೆಗ್ಗರ್ ಥರ ಬಾರೋ ಬಾರೋ ಬರೋ ಬಾರೋ ಬರೋ ಬಾರೋ ಬಾರೋ ಅಂತಿದ್ರೆ ಅವ್ರಿಗೇನು ಅನ್ಸುತ್ತೆ? ಅವ್ರು ಹೋಗಿ ಅಟ್ಟದ ಮೇಲೆ ಕೂತ್ಕೊಳ್ತಾರೆ. ಸುಮ್ಮನೆ ಜೋಕ್ ಹೇಳಿದೆ. ಎಸ್, ಪ್ರಪೋಸಲ್. ಕೆಲವ್ರಿಗೆ ಹೊಸ ಸಂಬಂಧ ಕೂಡ 2 ಸಂಬಂಧ ಬರ್ತಿದೆ. ಕೆಲವ್ರಿಗೆ ಎಕ್ಸ್ ಲವರ್ ವಾಪಸ್ ಬರ್ತಾ ಇದ್ದಾರೆ. ಎಸ್, ಯಾರು ಲೆಟ್ ಗೋ ಮಾಡಿದ್ರು ಅವ್ರು ವಾಪಸ್ ಬರ್ತಿದ್ದಾರೆ. ಕೆಲವ್ರು ಇದೆ ಯಾವುದು ಬೇಡ ನಾನೀಗ ಮುಗಿಸ್ಬಿಟ್ಟು ಮುಂದುವರಿತೀನಿ ಅಂತ ವೀಕ್ಷಕರು ಮುಂದುವರಿತಾ ಇದ್ದೀರ. ಎಸ್, ಒಂಟಿ ಜೀವನನೇ ಸಾಕು ನನಗೆ, ಇವ್ರ ಸವಾಸನೇ ಬೇಡ ಅಂತ ಹೋಗ್ತಾ ಇದ್ದೀರಾ. ಆದರೆ SS ಅವ್ರು ವಾಪಸ್ ಬರ್ತಿದ್ದಾರೆ. ಕೆಲವರು ಒಂದು ಲೆವೆಲ್ ಡೌನ್ ಆಗಿಬಿಟ್ಟಿದ್ದೀರಾ. ದುಡ್ಡು ಸಮಸ್ಯೆಗೋಸ್ಕರ ತುಂಬ ನಿಮಗಿಂತ ಹೆಚ್ಚು ಹಣದ ಅವಶ್ಯಕತೆ ಇತ್ತು. ಮನೆಗೆ ಅವರ ಅವಶ್ಯಕತೆ ಇತ್ತು. ಹಾಗಾಗಿ ಹೋದ್ರು. ಈಗ ಅದರಿಂದ ಎಲ್ಲ ಇದಾಗಿದ್ದಾರೆ. ಈಗ ಅವ್ರ ಕೈಲಿ ದುಡ್ಡು ಇದೆ, ನೀವು ಇದ್ದೀರಾ. ಇವಾಗ ಅವರು ವಾಪಸ್ ಬರಬೇಕು ಅಂದ್ಕೊಳ್ತಾ ಇದ್ದಾರೆ. ಆದರೆ ಬರೋದು ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವಾಗ ಬಿಟ್ಬಿಟ್ಟು ಹೋದೆ, ಈಗ ಹೇಗೆ ಬರಲಿ, ಹೆಂಗೆ ಒಪ್ಕೊಳ್ತಾರೆ ಅವರು ಅಂತ. ಈಗ ನೀವಲ್ಲ, ಅವರು ಈ ಎನರ್ಜಿಲಿದ್ದಾರೆ. ಕೆಲವರು ನಿಮಗೆ ದುಡ್ಡಿನ ವಿಚಾರ ಅಡ್ಡಿ ಬಂದು ಇಬ್ಬರನ್ನೂ ದೂರ ಮಾಡಿದ್ದು ಕೂಡ ಇದೆ. ಇಲ್ಲಿ ಯಾರು ಮಾಡಿರೋದು ಅನ್ನೋದು ನನಗೆ ಗೊತ್ತಿಲ್ಲ. ಇದಿಷ್ಟು ಇದೇ ಹೇಳ್ತಾ ಇದೆ. ದುಡ್ಡಿಗೋಸ್ಕರ ಅಂದರೆ ಶ್ರೀಮಂತಿಗರು, ಬಡವರು
ಸಾರಿ, ಈ ಕಲಿಯುಗದಲ್ಲೂ ಆ ಟಾಪಿಕ್ ಇದೆ. ಆ ಟಾಪಿಕ್ಕಿಂದ ನಿಮ್ಮನ್ನು ದೂರ ಮಾಡಿದ್ದಿದೆ, ಆದರೆ ಅವರು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಎಸ್, ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಬರ್ತಾರೆ, ನಿಮ್ಮ ಪ್ರೀತಿ ಅವ್ರನ್ನ ಕಟ್ ಹಾಕಿದೆ, ವಾಪಸ್ ಬರ್ತಾರೆ. ಎಸ್, ವೀಲ್ ಆಫ್ ಫಾರ್ಚೂನ್ ವಾಪಸ್ ಬರ್ತಾರೆ. 10 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ನೀವು ಸ್ವಲ್ಪ ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ. ಎಸ್, ಬರ್ತಾ ಇದ್ದಾರೆ. ಕೆಲವ್ರಿಗೆ ಹೊಸ ಹೊಸ ಪ್ರಪೋಸಲ್ ಕೂಡ ಬರ್ತಾ ಇದೆ. ಅವ್ರು ಬರೋವರೆಗೂ ನೀವೇನು ಮಾಡಬೇಕು? ಏನು ಮಾಡ್ಬೇಕು ನೀವು? ಎಸ್, ಎಮೋಷ್ನಲಿ ಬ್ಯಾಲೆನ್ಸ್ ಮಾಡಬೇಕು. ಎಮೋಷ್ನಲ್ ಬ್ಯಾಲೆನ್ಸ್ ಮಾಡಿ, ಸ್ವಲ್ಪ ನೀರು ಜಾಸ್ತಿ ಕುಡೀರಿ. ಎಮೋಷ್ನಲಿ ಬ್ಯಾಲೆನ್ಸ್ ಮಾಡಿ, ನಿಮ್ಮನ್ನು ನೀವು ಒಪ್ಕೊಳ್ಳಿ. ನಿಮ್ಮನ್ನು ನೀವು ಒಪ್ಕೊಳಕ್ಕೆ ತಯಾರಿಲ್ಲ, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸೇ ಕಮ್ಮಿ. ಸಾರಿ, ಆಗಲೇ ಹೇಳ್ದಾಗೆ ನಿಮ್ಮ ಅಬಿಲಿಟಿ ಕಡೆ ಗಮನ ಕೊಡಿ. ನೀವು ಏನು ಮಾಡಬೇಕೀಗ? ಅವ್ರು ಬರೋವರೆಗೂ ಏನು ಮಾಡ್ತೀರಾ? ಉಪವಾಸ ಇರ್ತೀರಾ ಹತ್ಕೊಂಡು? ಅವ್ರು ಬರೋ ಟೈಮ್ಗೆ ಉಪವಾಸ ಇದ್ದು ನಿಶಕ್ತಿ ಆಗಿ ಜ್ಞಾನ ತಪ್ಪಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅವ್ರು ಬಂದು ಸಂತೋಷನೂ ಅನುಭವಿಸ್ಲಿಕ್ಕಾಗಲ್ಲ ಅಲ್ವಾ? ನಿಮಗೆ ನೀವು ರೆಸ್ಪೆಕ್ಟ್ ಕೊಡಿ. ಆಗಲೇ ಹೇಳ್ದಾಗೆ ನಿಮ್ಮ ಆತ್ಮ ಒಂದು ವಜ್ರ ಥರ, ಡೈಮಂಡ್ ಥರ ನಿಮ್ಮ ವ್ಯಕ್ತಿತ್ವ ಹೊಳಿತಾ ಇರಬೇಕು. ಆ ವ್ಯಕ್ತಿತ್ವಕ್ಕೆ ಸ್ವಲ್ಪ ಪಾಲಿಷ್ ಮಾಡಿ. ನಿಮ್ಮ ವ್ಯಕ್ತಿತ್ವಕ್ಕೆ ಅವ್ರು ಬರೋ ಟೈಮಿಗೆ ಬರ್ತಾರೆ. ಇನ್ನೂ ಎಷ್ಟು ಕ್ಲಾರಿಟಿ ಕೊಡ್ತಾರೆ ಪಾಪ ಏಂಜಲ್ಸು. ನೋಡಿ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಜೀರ್ಣ ಶಕ್ತಿ ಕುಂದುತ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಏಂಜಲ್ ಆಫ್ ಲವ್, ದೇವ್ರ ಪ್ರೀತಿ ನಿಮ್ಗೆ ಯಾರಿಗೂ ಬೇಡ ಅನ್ನಿಸ್ತಿದೆ. ದೇವರೇ ನಿಮ್ಮ ಜೊತೆ ಇದ್ದಾರೆ, ಪ್ರತಿ ಕ್ಷಣ ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ. ಆದರೂ ಅವ್ರ ಬಗ್ಗೆ ಒಂದು ಕೃತಜ್ಞತೆ ಇಲ್ಲ. ದೇವರೇ, ನನಗೆ ಚೆನ್ನಾಗಿಟ್ಟಿದೆಯಾ, ಥ್ಯಾಂಕ್ ಯು, ಎಲ್ಲ ಕೊಟ್ಟಿದೆಯಾ, ಅವನ್ನ ನೀನು ಕೊಡೋ ಟೈಮಿಗೆ ಕೊಡ್ತೀಯಾ ಅಂತ ನಂಗೆ ಗೊತ್ತು. ಈಗ ನಾನು ಏನು ಮಾಡಬೇಕು, ದಾರಿ ತೋರಿಸು ಅಂತ ಕೇಳೋಣ ಅನ್ನೋದಿಲ್ಲ. ಅವ ಬರಲಿಲ್ಲ, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ಹಂಗೆ ಯೋಚನೆ ಮಾಡ್ತಿದ್ದೀರಾ. ಅವ್ರು ಬರೋ ಟೈಮಿಗೆ ಬರ್ತಾರೆ. ಸದ್ಯಕ್ಕೆ ನಿಮ್ಮ ಪ್ರೀತಿನ ನಿಮಗೆ ಕೊಡಿಸೋ ಜವಾಬ್ದಾರಿನ ಏಂಜಲ್ಸ್ ತೊಗೊಂಡಿದ್ದಾರೆ. ಏಂಜಲ್ಸ್ ಆಫ್ ಲವ್ ಬಂದಿದೆ. ಅವ್ರು ನಿಮ್ಮ ಪ್ರೀತಿನ ಕೊಡಿಸ್ತಾರೆ. ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ನೀವು ಸ್ವಲ್ಪ ಸಮಾಧಾನದಿಂದ ನಿಮ್ಮ ನಾಲೆಜನ್ನು ಉಪಯೋಗಿಸ್ಕೊಳ್ಳಿ. ಯಾಕೆ ಇದೆಲ್ಲ ಆಗ್ತಿದೆ ಅಂದರೆ, ನೀವು ಯಾರು ಇದನ್ನು ನೋಡ್ತಿದ್ದೀರೋ ಅವರು ಡಿವೈನ್ ಫೆಮಿನೈನ್, ಕ್ಷಮೆಯ ಧರಿತ್ರಿಯ ಜಾಗೃತಿ ಆಗಬೇಕಾಗಿದೆ. ನಿಮ್ಮೊಳಗಿರೋ ಕ್ಷಮೆಯ ಧರಿತ್ರಿಯ ಜಾಗೃತಿ ಆಗಬೇಕಾಗಿದೆ. ಆ ಜಾಗೃತಿ ಆದಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದಮೇಲೆ ಅವಾಗ ಅವರು ವಾಪಸ್ ಬರ್ತಾರೆ. ಗುಡ್ ಫಾರ್ಚೂನ್. ಸ್ವಲ್ಪ ದೃಷ್ಟಿ ದೋಷ ಜಾಸ್ತಿ ಇದೆ, ಹಾಗಾಗಿ ಹೀಗಾಗಿದೆ. ನಿಮ್ಮಲ್ಲೇ ಫ್ರೆಂಡ್ ಸರ್ಕಲಲ್ಲೂ ಇರ್ಬೋದು ದೃಷ್ಟಿ ಆಗ್ತವ್ರು. ಎಷ್ಟೊಳ್ಳೆ ಪೇರು, ಎಷ್ಟೊಳ್ಳೆ ಚೆನ್ನಾಗಿದೆ, ನನಗೆ ಇವ್ರು ಸಿಗ್ಬೇಕಿತ್ತು, ನಿಂಗೆ ಇವ್ರು ಸಿಗ್ಬೇಕಾಗಿತ್ತು ಅಂತ ಸಿಲಿ ರೀಸನ್ಗೆ ದೂರ ಆಗಿದ್ದು ಕೂಡ ಇದೆ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ, ವಾಪಸ್ ಬರ್ತಾರೆ. ಎನರ್ಜಿ ಫೀಲ್ಡ್ ಕಡೆ ಫೋಕಸ್ ಮಾಡಿ. ನಿಮ್ಮ ಎನರ್ಜಿನ, ನಿಮ್ಮ ಮೂಡ್ ಸ್ವಿಂಗ್ಸ್ನ ಸ್ವಲ್ಪ ತಗೊಳ್ಳಿ. ಬನ್ನಿ, ಅವ್ರು ಯಾಕೆ ಬಿಟ್ಟೋದ್ರು ಅಂತ ಸುಮ್ಮನೆ ನೋಡೋಣ. ಓಹೋ, ಫುಲ್ ಸೀರಿಯಸ್ ಆಗೆಲ್ಲ ಬಂದ್ಬಿಡ್ತು. ನೋಡಿ, ವಾಪಸ್ ಖಂಡಿತ ಬರ್ತೀನಿ. ಅಶ್ವಿನಿ ಮತ್ತು ಭಾಗ್ಯ ಮತ್ತು ಇನ್ನೊಬ್ರು ಯಾರೋ ಗೊತ್ತಿಲ್ಲ, ಸಾರಿ, ನಮ್ಮ ಹೆಸರು ಜ್ಞಾಪನ ಬರ್ತಾ ಇಲ್ಲ. ಖಂಡಿತ ವಾಪಸ್ ಬರ್ತಾರೆ. ಈ ರೀಡಿಂಗ್ ಮಾಡಿದ್ದೆ, ನಿಮ್ಮ 3 ಜನಕ್ಕೆ ವಾಪಸ್ ಖಂಡಿತ ಬರ್ತಾರೆ. ಅವ್ರ ಹೃದಯ ಕಣ್ಣೀರಾಗ್ತಾ ಇದೆ. ನೀವು ನಿದ್ದೆ ಇಲ್ದಿರ ಹೊರಲಾಡ್ತಾ ಇದ್ದಾರೆ ನಿಮ್ಮ ಜೊತೆನೆ. ಬಹಳಷ್ಟು ಪ್ರಶ್ನೆಗೆ ಅವ್ರಿಗೆ ಉತ್ತರ ಸಿಕ್ಕಿಲ್ಲ. ಕೆಲಸ, ಹಣ, ದುಡಿಮೆ ಇಂಪಾರ್ಟೆಂಟ್ ಇತ್ತು, ಹಾಗಾಗಿ ಫೋನು ಮೆಸೇಜು ಮಾಡಲಿಲ್ಲ. ನಿಮ್ಮ ನೆನಪಲ್ಲಿ ಮುಳುಗೋಗಿದ್ದಾರೆ. ಎಸ್, ಯಾರೋ ಒಬ್ರು ಕೇಳಿದ್ರಿ, ನಮ್ಮ ಥರನೇ ಅವರು ಅದೇ ಫೀಲಿಂಗಲ್ಲಿ ಇದ್ದಾರೆ ಅಂತ. 200% ನಿಮ್ಮ ನೆನಪಲ್ಲೇ ಅವರಿದ್ದಾರೆ. ನಿಮ್ಮ ಥರನೇ ಅವ್ರಿಗೂ ನಿದ್ದೆ ಇಲ್ಲ. ಅವರು ಹೃದಯ ರಕ್ತ ಕಣ್ಣೀರು ಸುರಿಸ್ತಾ ಇದೆ. ಅವ್ರ ಬುದ್ಧಿ ಮತ್ತು ಮನಸ್ಸಿನ ಜೊತೆ ವಿರುದ್ಧ ದಿಕ್ಕಲ್ಲಿ 2 ಕೆಲಸ ಮಾಡ್ತಿದೆ. ಅವ್ರ ಬುದ್ಧಿ ಹೇಳ್ದಂಗೆ ಮನಸ್ಸು ಕೇಳ್ತಿಲ್ಲ, ಮನಸ್ಸು ಹೇಳ್ದಂಗೆ ಬುದ್ಧಿ ಕೇಳ್ತಾ ಇಲ್ಲ. ಹಾಗಾಗಿ ಅದು ನಡೀತಾ ಇದೆ. ತುಂಬ ನೆಗೆಟಿವ್ ಎನರ್ಜಿ ಜೊತೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ನಕಾರಾತ್ಮಕತೆ ಕತ್ಲು ತುಂಬೋಗಿದೆ ಅವ್ರಿಗೆ. ಏನು ಬೆಳಕು ಕಾಣಿಸ್ತಿಲ್ಲ, ಹಾಗಾಗಿ ಅವ್ರು ಬಂದಿಲ್ಲ. ಸಾರಿ.
ಮನೆತನ ಅಡ್ಡಿ, ಆರ್ಥಿಕತೆ, ಕೆಲವ್ರಿಗೆ ಅವ್ರವ್ರ ಮನೆತನ, ಅವ್ರವ್ರ ಆರ್ಥಿಕ ಪರಿಸ್ಥಿತಿ, ಆಗಲೇ ಹೇಳ್ದಂಗೆ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ತುಂಬ ಇರೋದ್ರಿಂದ ಅದು ಕೂಡ ಅಡ್ಡಿ ಬಂದು ಆಗಿರ್ಬೋದು. ಮುಂದಿನ ವರ್ಷದ ಅಷ್ಟರಲ್ಲಿ ಕೆಲವ್ರಿಗೆ ಸಮಸ್ಯೆ ಬೇಗನೆ ಬಗೆಹರಿಯುತ್ತೆ, ಕೆಲವ್ರಿಗೆ 1 ತಿಂಗಳು ಬೇಕು. ಆಗಲೇ ಏಂಜಲ್ಸ್ ಹೇಳಿದ್ದಾರೆ ಫ್ಯೂ ನಿಯರ್ ಫ್ಯೂಚರ್ ಅಂತ. ಕೆಲವ್ರಿಗೆ ಕಪ್ಪು ಗುಲಾಬಿ ಯಾಕೆ ಬರ್ದಿದ್ದು ಅಂದರೆ ನೋ ಅಂತ ಇಂಡೈರೆಕ್ಟ್ ಆಗಿ. ಅಂದರೆ ಕಪ್ಪು ಗುಲಾಬಿ ಅಂದರೆ ಮುಖವಾಡ. ಆಗಲೇ 9 ಆಫ್ ಸೋರ್ಟ್ಸ್ ಎನರ್ಜಿಲಿ ಏನಿರ್ತಾರೆ, ಮುಖವಾಡ ಹಾಕೊಂಡಿರ್ತಾರೆ ಅವರು. ಅವರಿಗೆ ಯಾವುದೇ ಅವರು ಕರೆಕ್ಟಾಗಿ ಇರೋದಿಲ್ಲ ನಂಗೆ ಅನ್ನಿಸ್ತಿದೆ. ನೀವೇ ನಿಮ್ಮ ಭಾವನೆಗೆ ಬಿಡ್ತೀನಿ, ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಕಪ್ಪು ಗುಲಾಬಿ ಅಂದರೆ ಏನು ಅಂತ. ಕೆಲವರು ಆಗಲೇ ಹೇಳ್ದಾಗೆ ಮೂವ್ ಆನ್ ಮಾಡಿಬಿಟ್ಟಿದ್ದಾರೆ, ಬೇರೆ ಕಡೆ ಕೆಲಸ ಸಿಕ್ಕಿರೋದ್ರಿಂದ ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದಾರೆ. ತುಂಬಾ ಮೋಸ, ದ್ರೋಹ ಎಲ್ಲ ಮಾಡಿದ್ದಾರೆ. ಯಾವತ್ತಿದ್ರೂ ಬರಲ್ಲ ಕೆಲವ್ರಿಗೆ ಅದು ಕಪ್ಪು ಗುಲಾಬಿ ನೋ ಅಂತ. ಅವರು ಕೆಲವ್ರಿಗೆ ಬರಲ್ಲ ಅಟ್ ಪ್ರೆಸೆಂಟ್. ಈಗ ಇದು ಈ ಕಪ್ಪು ಗುಲಾಬಿ ತೆಗ್ದಾಗಿಂದ ಈ ಕ್ಷಣದವರೆಗೂ ಯಾರು ನೋಡ್ತಿದಾರೋ ಅಥವಾ ಯಾರ ಮನಸ್ಸಲ್ಲಿ ಅವರ ಯಾರ ಬಗ್ಗೆ ಪ್ರಶ್ನೆ ಇದೆಯೋ ಅವ್ರು ಬಂದ್ರೋ ಅವರು ಬರಲ್ಲ. ಅವರು ದ್ರೋಹ ಮಾಡಿ ಹೋದ್ರು. ಕೆಲವ್ರಿಗೆ ಬರ್ತಾರೆ. ಶ್ರೀಮಂತಿಗೆ, ಯಶಸ್ಸು, ದುಡ್ಡೇ ಜೀವನ ಅಂತ ಹೋದ್ರು, ವಾಪಸ್ ಖಂಡಿತ ಬರ್ತಾರೆ. ಎಸ್, ಸಮಯ ಬಂದಿದೆ, ಬರುವೆ. ಕೆಲವ್ರಿಗೆ ಇವಾಗ ಸಮಯ ಬಂದಿದೆ, ಬರ್ತಾರೆ. ಯು ಆರ್ ಓನ್ಲಿ ಮೈನ್, ನೀವು ಅವ್ರಿಗೆ ಮಾತ್ರ ಸೇರಿದವರು ಅಂತ ಹೇಳ್ತಾ ಇದ್ದಾರೆ. ಮೂರನೇ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ಹೋಗಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡಿ. ವಾಪಸ್ ಖಂಡಿತ ಬರ್ತೀನಿ, ಮತ್ತೆ ಬಂತು. ನಂಬಿಕೆ ಇಲ್ಲ, ಅನುಮಾನ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ನಿಮ್ಮ ಮೇಲೆ ಇರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹಾಗಾಗಿ ಹೋಗಿರ್ಬೋದು. ಶಾಂತಿ ನೆಮ್ಮದಿ ಏನೂ ಇಲ್ದಂಗೆ ಆಗೋಗಿದೆ ಅವ್ರಿಗೆ. ಪ್ರೀತಿ ಬೇಡ, ಸ್ನೇಹ ಸಾಕು ಅಂತ ಕೆಲವ್ರು ಹೇಳ್ತಿದ್ದಾರೆ. ಬೇಡ, ಲವ್ ಗಿವೆಲ್ಲ ಬೇಡ, ಫ್ರೆಂಡ್ಶಿಪ್ ಆಗಿ ಇದ್ಬಿಡೋಣ ಅಂತ. ಐ ಆಮ್ ವೆರಿ ಸಾರಿ, ಐ ಆಮ್ ನಾಟ್ ಯುವರ್ ಲವರ್, ಐ ಆಮ್ ಜಸ್ಟ್ ಫ್ರೆಂಡ್. ತುಂಬ ಬೇಗ ಬರ್ತೀನಿ, ವೆರಿ ಸೂನ್ ಬರ್ತಾರೆ ಅವ್ರು, ವೆರಿ ಸೂನ್. ಸ್ನೇಹಿತರು ಸವಾಸ ಮಾಡಿಕೊಂಡು, ಅಡಿಕ್ಷನ್ ಮಾಡಿಕೊಂಡು ನಿಮ್ಮನ್ನು ಬಿಟ್ಟೋಗಿದ್ದಾರೆ. ಕೆಲವ್ರಿಗೆ ಅವ್ರ ಫ್ರೆಂಡ್ಸು ಸಹಾಯ ಮಾಡ್ತಾರೆ ಮತ್ತೆ ನಿಮ್ಮ ಜೊತೆ ಒಂದಾಗಲಿಕ್ಕೆ. ನಂಬಿಕೆ ಇಡೀ ಡೆಸ್ಟಿನಿ, ನಾವಿಬ್ರು ಒಂದಾಗಬೇಕು ಅಂತ ಬರ್ದಿದ್ದಾರೆ ದೇವರು. ಅಪ್ಪ ಅಮ್ಮನ ಸಮಸ್ಯೆಯಿಂದ ಹೋಗಿದ್ದಾರೆ ಕೆಲವರು, ವಾಪಸ್ ಬರ್ತಾರೆ. ಯು ಆರ್ ಸೋ ಬ್ಯೂಟಿಫುಲ್ ಮೈ ಲವ್, ತುಂಬ ಸುಂದರವಾಗಿದ್ದೀರಾ ಅನಿಸುತ್ತೆ. ಹಾಗಾಗಿ ಅವರು ಅಡಿಕ್ಷನ್ಗೆ ಒಳಗಾಗಿರ್ಬೋದು. ತಪ್ಪು ಮಾಡಿದೆ, ಸಾರಿ ಅಂತ ಕೇಳ್ತಿದ್ದಾರೆ. ನೀನು ತುಂಬ ಇನ್ನೋಸೆಂಟು, ತುಂಬ ಮೂಡ್ ಸ್ವಿಂಗ್ಸು, ತುಂಬ ಕೇರಿಂಗ್. ನಿನ್ನ ಕೇರಿಂಗ್ ನಾನು ಮಿಸ್ ಮಾಡ್ತಾ ಇದ್ದೀನಿ, ನಿನ್ನ ಇನ್ನೋಸೆನ್ಸ್ ನಾನು ಮಿಸ್ ಮಾಡ್ತಾ ಇದ್ದೀನಿ ತುಂಬ. ನೀನನ್ನು ಕಾಯಿಸ್ಬಿಟ್ಟೆ ತುಂಬ, ನಂಗೆ ಕಾಯೋಕ್ಕಾಗಲ್ಲ ಈಗ, ನನಗೆ ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕಾಯುವಿಕೆ ಈಗ ಅಂತೀಯ. 10 ಆಫ್ ಪೆಂಟಕಲ್ಸ್. ಎಸ್, ಇದು ಒಂದು ಅದಾಗೆ ಪಾಪಪ್ಪು ನಾನು ಎಷ್ಟೆತ್ತಿಟ್ರು ಬಂದು ಬಿಡ್ತಾ ಇತ್ತು, ಹಾಗಾಗಿ ಇಟ್ಟಿದ್ದೀನಿ. ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ಬರ್ತಾ ಇದೆ. ಹೋಪ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಚಿಂತೆ ಮಾಡಬೇಡಿ, ಅವ್ರು ಬರೋ ಟೈಮಿಗೆ ಬರ್ತಾರೆ. ನಿಮ್ಮನ್ನು ಇಷ್ಟು ವರ್ಷದಿಂದ ಸಾಕಿರೋ ಮನೆಗೆ ನಿಮ್ಮ ಅವಶ್ಯಕತೆ ಇದ್ದಾಗ ನೀವು ಡಿಪ್ರೆಷನ್ ಮೂಡಲ್ಲಿ ಇದ್ದರೆ ಸರಿ ಹೋಗಲ್ಲ. ಸ್ವಲ್ಪ ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ ಪ್ಲೀಸ್. ಇಟ್ಸ್ ಎ ಅಡ್ವೈಸ್ ಆರ್ ರಿಕ್ವೆಸ್ಟ್, ಏನಾದರೂ ಅಂದ್ಕೊಳ್ಳಿ. ಹೋಪ್ ಯು ಲೈಕ್ ಇಟ್. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಐ ವಿಶ್ ಈ ಡಿಸೆಂಬರ್ 31 ಯಾರ್ಯಾರಿಗೆ ಬಿಟ್ಟು ಹೋಗಿದ್ದಾರೋ, ಯಾರ್ಯಾರು ವಿರಹ ವೇದನೆಯಲ್ಲಿ ಇದ್ದಾರೋ, ಯಾರ್ಯಾರು ಹೃದಯ ಛಿದ್ರ ಆಗೋಗಿದೆಯೋ
ಅವ್ರು ಎಲ್ಲರೂ ಬಂದ್ಬಿಡಲಿ, ಅವರೆಲ್ರಿಗೂ ದೇವರ ಆಶೀರ್ವಾದ ಸಿಕ್ಕಲಿ, ಎಲ್ಲರೂ ಆದಷ್ಟು ಬೇಗ ಒಳ್ಳೆ ಅವಕಾಶ ಸಿಕ್ಕಿ ವಾಪಸ್ ಬಂದುಬಿಟ್ಟು ಎಲ್ಲರ ಜೊತೆ ನ್ಯೂ ಇಯರ್ ಅವ್ರವ್ರ ಲವರ್ ಜೊತೆ ಅವ್ರವ್ರ ಹಸ್ಬೆಂಡ್ ಜೊತೆ ಆಚರಿಸ್ಲಿ. ಎಸ್, ಪರ್ಫೆಕ್ಟ್ ಟೈಮಿಂಗ್ ಈ ಡಿಸೆಂಬರ್ 31 ಆಗಿರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್.